ಚತುರ್ಮುಖ ಗಣಪತಿ ಏನದಲ್ಲ ಅದು ಭೀ ಇಂಡಿಯಾದಾಗೆ ಹೊಡೆದು ನೋಡ್ರಿ, ಬೇಕಾದ್ರೆ ಸರ್ಚ್ ಮಾಡಿ ನೋಡ್ರಿ. ಇಂಡಿಯಾದಾಗೆ ಉದ್ಭವ ಗಣಪತಿ ಚತುರ್ಮುಖ ಗಣಪತಿ ಸಿಗಲ್ಲ. ಪಂಚಮುಖ ಗಣಪತಿ ಸಿಗ್ತದೆ, ಒಂದು ಮುಖ ಗಣಪತಿ ಸಿಗ್ತದೆ, ಚತುರ್ಮುಖ ಗಣಪತಿ ಸಿಗಂಗಿಲ್ಲ. ಉದಯ ಆಗೋಕ್ಕಿಂತ ಮುಂಚೆ ಲಿಂಗ ತೆಗೆದು ಪೂಜೆ ಮಾಡಿ ಸೂರ್ಯ ಮುಳುಗೋದ್ರೊಳಗೆ ಅದೇ ಪ್ರತಿಷ್ಠಾಪನೆ ಇಟ್ಟು ಮ್ಯಾಲೆಲ್ಲ ಪೂರ ಇದೇ ಬಂದು ಮಾಡ್ತಾರೆ. ಕಾಶಿನಿಂದ ಬಂದು ಅಲ್ಲಿ ನೀರು ಬಂದಾಗ ಇಲ್ಲಿ ತೆಂಗಿನ ನೀರು ಬುಗ್ಗಿ ನಮ್ಮಲ್ಲಿ ನೀರು ಇಲ್ಲೇ ಉದ್ಭವ ಆಗ್ತದೆ. ನಮ್ಮ ಜರಿ ನೋಡ್ಬೋದು ನೀವು, ಅಲ್ಲಿ ಜರಿ ಕಾಣ್ತವೆ, ನಮ್ಮಲ್ಲಿ ಉದ್ಭವ ಆಗ್ತವ್ರಿ ನೀರು. ಅಲ್ಲಿ ನೀರು ಬಂದಾಗ ಇಲ್ಲ ತೆಂಗಿನ ನೀರಪ್ಪಲೆ ವೈಟ್ ಕಾಣ್ತಾವೆ. ಹಿಂಗೆ ಯಾವ್ದು ದೊಡ್ಡ ನಂದಿ, ಅದು ನಂದಿ ಭೀ ಉದ್ಭವ ಹಾಕೋದು ಹಿಂಗೆ ದೊಡ್ಡದಾಗೋದು ಹಿಂಗೆ ದೊಡ್ಡದು ಹಾಕೋದು ಹೊಂಟೈತ್ರಿ. ಅದು ದೊಡ್ಡ ಬೆನ್ನಾಗ ಜರ ಮಾತೋಡಿಗಳು ಸ್ವಲ್ಪ ಇದು ಮಾಡ್ಯಾರ. ನೀರು ಈ ಬೆನಗಿನೊಂದು ತೂತಗಳವರೆ ಅಲ್ಲಿ ಆ ಜಗ್ಗುದ್ದೇವ ಅಂದ್ರೆ ಒಳಗಿನ ನೀರು ಬರ್ತದೆ. ಸೌರಾಷ್ಟ್ರ ಸುಂದರಂ ಸೌಮನಾಥೇಶ್ವರಂ ಶ್ರೀಶೈಲ ಮಂದಿರಂ ಶ್ರೀ ಮಲ್ಲಿಕಾರ್ಜುನಂ ಉಜ್ಜಯಿನಿಪುರ ಮಹಾಕಾಳೇಶ್ವರಂ ವೈದ್ಯನಾಥೇಶ್ವರಂ ಮಹಾಭೀಮೇಶ್ವರಂ ಅಮರಲಿಂಗೇಶ್ವರಂ. ಎಲ್ರಿಗೂ ನಮಸ್ಕಾರ, ನಾನು ರಘುನಾಥ್ ಪಂಗ್ರಿಗೆ. ಇವತ್ತು ಕಲಬುರಗಿ ಜಿಲ್ಲೆಯ 35 ಕಿಲೋಮೀಟರ್ ದೂರದಲ್ಲಿರುವಂಥ ಕಾಳಗಿಯ ಸುಕ್ಷೇತ್ರದಲ್ಲಿದ್ದೇನೆ. ನೀಲಕಂಠ ಕಾಳೇಶ್ವರ ದೇವಾಲಯವನ್ನು ನಾವು ಈಗ ನೋಡ್ತಾ ಇದ್ದೀವಿ. ಒಳಗಡೆ ಏನಿದೆ, ಈ ದೇವಸ್ಥಾನದ ಮಹತ್ವ ಏನು, ಏನೆಲ್ಲ ವಿಶೇಷತೆ ಇದೆ, ಎಷ್ಟು ಇತಿಹಾಸ ಪ್ರಸಿದ್ಧವಾಗಿದೆ ಅಂತಕ್ಕಂಥದ್ದನ್ನು ತಿಳ್ಕೊಳ್ಳುವಂಥ ಪ್ರಯತ್ನ ಮಾಡೋಣ ಈ ಒಂದು ವಿಡಿಯೋದಲ್ಲಿ. ಬನ್ನಿ, ಈ ಒಂದು ವಿಡಿಯೋದಲ್ಲಿ ನಾವು ದೇವಸ್ಥಾನವನ್ನು ನೋಡೋಣ. ಇದು 12ನೇ ಶತಮಾನದಲ್ಲಿ ನಿರ್ಮಾಣ ಆಗಿತ್ತಂತಕ್ಕಂಥದ್ದು. ಇಲ್ಲಿನ ಒಂದು ಸ್ಥಳೀಯ ಶಾಸನಗಳು ಸಿಕ್ಕಂಥ ಒಂದು ಇತಿಹಾಸದ ಪುರಾವೆಗಳು ನಮಗೆ ಸಿಗ್ತವೆ. ಭಾಳ ಒಂದು ಅದ್ಭುತವಾದಂಥ ವಾತಾವರಣ. ಇದನ್ನು ನಾವು ದಕ್ಷಿಣ ಕಾಶಿ ಅಂತ ಸಹ ಕರೀತಾರೆ ಇಲ್ಲಿನ ಒಂದು ಶಾಸನದ ಪ್ರಕಾರ ನೋಡೋದಾದರೆ. ಇನ್ನು ಒಂದು ಅರ್ಚಕರು ಏನು ಹೇಳ್ತಾರೆ ಅಂತ ಈ ಒಂದು ವಿಡಿಯೋದಲ್ಲಿ ನೋಡೋಣ ಬನ್ನಿ. ಕಾಳೇಶ್ವರ ಅಂತೇಳಿ ಇದ್ರ ಕೆಳಗಡೆ 3 ಲಿಂಗ ರೀ. 3 ಲಿಂಗ ಉದ್ಭವ ಲಿಂಗಗಳೇ ರೀ. ಯಾವಂದ್ರೆ ಒಂದೊಂದು ಯುಗಕ್ಕೆ ಒಂದೊಂದು ಲಿಂಗ. ಈಗ ಹೆಂಗೆ ಕಲಿಯುಗ, ಸತ್ಯಯುಗ, ದ್ವಾಪಾರ ಯುಗ ಹೆಂಗದ ಒಂದೊಂದು ಯುಗಕ್ಕೆ ಒಂದೊಂದು ಲಿಂಗ ಉದ್ಭವ ಆಗ್ಯದ. ಇದು ಕಲಿಯುಗ ಕಾಳೇಶ್ವರ ಅಂತೇಳಿ. ಇದು ಕಲಿಯುಗ ಕಾಳೇಶ್ವರ. ಇದ್ರ ಮ್ಯಾಗ ಬೆಳ್ಳಿ ಮೂರ್ತಿ ಬರ್ತದೆ ಜಾತ್ರೆಗೊಮ್ಮೆ. ಇದು ನಮ್ಮ ಮನೆಯಿಂದ ಮೆರವಣಿಗೆ ಮಾಡ್ಕೋತ ಇದು ಬರ್ತದೆ. ಇಲ್ಲಿ ಬಂದು ಯುಗಾದಿಗೆ ಬಂದು 1 ತಿಂಗಳು ಪೂರ ಇಲ್ಲೇ ಇರ್ತದೆ. ಅಂದ್ರೆ ಇಲ್ಲಿ ಅಂದ್ರೆ ಸಂಜೆಗೆ ಇರ್ತದೆ. ಇಲ್ಲಿ ಸಂಜೆಗಿದ್ದು ಇದು ಏನಾಗ್ತದೆ ಅಂದ್ರೆ ಸಂಜೆಗೆ ತಂದು ಮೆರವಣಿಗೆ ಮಾಡಿ ಮತ್ತು ವಾಪಸ್ ನಮ್ಮ ಮನೆಗೆ ಹೋಗ್ತದೆ. ಇಲ್ಲಿ ಮ್ಯಾಗ ಬೆಳ್ಳಿ ಮೂರ್ತಿ ಇರ್ತದೆ. ಮತ್ತು ಸಂಜೆ ಹಿಂಗೆ ಯುಗಾದಿಗೆ 1 ತಿಂಗಳು ಪೂರ ಗುಡಿ ಸುತ್ತ ಹಿಂಗೆ ರೌಂಡ್ ಆಗ್ತದೆ. ಅದು 1 ತಿಂಗಳು ಬೆಳ್ಳಿ ಮೂರ್ತಿ ತರ್ತಾರೆ. 2 ಟೋಟಲ್ ಬೆಳ್ಳಿ ಮೂರ್ತಿ 2 ಒಂದು ಬೆಳ್ಳಿ ಮೂರ್ತಿ ಇಟ್ಟು ಅದು ಕೂತು ನಮ್ಮದು ಜಗಶಿ ಇದು ಪುರೋಹಿತ ಪರಿವಾರ ಅಂತ ಹೇಳಿ ನಾವೇ ಪೂರ್ವಜರು, ನಾವೇ ಪೂಜಾರಿಗಳು ಇರ್ತೀವಿ. ನಮ್ಮ ಮುತ್ತಾತ ಪಣಜಿ ಹಿಂಗೆ ಬರ್ತದೆ. ನಾವೇ ಪೂಜಾರಿಗಳು ಇಲ್ಲಿ ನಾವೇ ಇರ್ತೀವಿ. ಇದು ಏನದ, ಇದು ಲಿಂಗ ಹಿಂಗ ಕೆಳಗಡೆ ಫಸ್ಟಿಗೆ ಸದಾಶಿವ ಮಹಾರಾಜರು ಬಂದು 2 ಲಿಂಗ ಕೆಳಗಿನ ತೆಗ್ದಾರೆ. ನಮಗೆ ಲಿಂಗ ಒಂದು ಹೆಂಗೆ ಗೊತ್ತಾಯ್ತು, ಸದಾಶಿವ ಮಹಾರಾಜ ಪೈಲೆ ಲಿಂಗ ಒಂದು ಗೊತ್ತಿದ್ರು. ಅದು ತೆಗೆದು ಸದಾಶಿವ ಮಹಾರಾಜರು ಏನು ಮಾಡ್ರೆ ಕೆಳಗಿನ 2 ಲಿಂಗ ತೆಗ್ದಾರೆ. 3ನೇ ಲಿಂಗ ತೆಗಿಬೇಕಂದ್ರೆ ಜರಿ ಇರುತ್ತೆ. ಜರಿ ಅಂತ ಲಿಂಗ ನೀರು ಉದ್ಭವ ಆಗ್ತಾವೆ. ನೀರು ಉದ್ಭವ ಆಗ್ಲತ್ತವು ಸ್ವಲ್ಪ ನೀರಿನ ಮಟ್ಟ ಹೆಚ್ಚಿಗೆ. ಅದಕ್ಕೆ ಏನು ಮಾಡಿದ್ರು, ಕೆಳಗಿನ ಲಿಂಗ ಬೇಡ ಅಂತ ಸೂರ್ಯ ಉದಯ ಆಗೋಕ್ಕಿಂತ ಮುಂಚೆ ಲಿಂಗ ತೆಗೆದು ಪೂಜೆ ಮಾಡಿ ಸೂರ್ಯ ಮುಳುಗೋದ್ರೊಳಗೆ ಅದೇ ಪ್ರತಿಷ್ಠಾಪನೆ ಇಟ್ಟು ಮ್ಯಾಲೆಲ್ಲ ಪೂರ ಇದೇ ಬಂದು ಮಾಡಿದ್ರು. ಅದೇ ಏನು ಮಾಡಿದ್ರು, ಇದು ಸುತ್ತ 12 ಲಿಂಗಗಳು ಅವೆ. 12 ಲಿಂಗಗಳು ಜ್ಯೋತಿರ್ಲಿಂಗ ಹೆಸರಾಗ ಅವೆ. ಕಾಶಿ ವಿಶ್ವನಾಥ, ಉಜ್ಜೈನ್, ಮಹಾಕಾಲ ಒಂದೊಂದು ಹೆಸರು ಅವು. ಸಹಸ್ರ ಲಿಂಗಗಳು. ಮತ್ತು ಇನ್ನೊಂದು ಇಲ್ಲಿ ಚತುರ್ಮುಖ ಗಣಪತಿ ಅಂತ ನೀವು ನೋಡಿರ್ಬೇಕು ಹೊರಗೆ. ಈ ಚತುರ್ಮುಖ ಗಣಪತಿ ಇಂಡಿಯಾದಾಗೆ ಎಲ್ಲೂ ಇಲ್ಲ. ನಂಬಲ್ಲಿ ಬಿಟ್ಟು ಇಂಡಿಯಾದಾಗ ಬೇಕಾದ್ರೆ ಸರ್ಚ್ ಮಾಡಿ ನೋಡಿ. ನಮ್ಮಲ್ಲಿ ಇಂಡಿಯಾದಾಗೆ ಎಲ್ಲೂ ಇಲ್ಲ. ಫಸ್ಟ್ ಗಣಪತಿ ಅದು ಉದ್ಭವ ಗಣಪತಿ. ಇದು ಎಲ್ಲ ಉದ್ಭವ ಗಣಪತಿ, ಉದ್ಭವ ಲಿಂಗಗಳು ರೀ. ಎಲ್ಲ ಉದ್ಭವ ಗಣಪತಿ ಬೇಕಾದ್ರೆ ಸರ್ಚ್ ಮಾಡಿ ನೋಡಿ. ನಿಯಮಿತ ಅಲ್ಲ, ಎಲ್ಲ ಉದ್ಭವ ಲಿಂಗಗಳು. ಚತುರ್ಮುಖ ಗಣಪತಿ ಏನದಲ್ಲ ಅದು ಭೀ ಇಂಡಿಯಾದಾಗೆ ಹೊಡೆದು ನೋಡ್ರಿ, ಬೇಕಾದ್ರೆ ಸರ್ಚ್ ಮಾಡಿ ನೋಡ್ರಿ. ಇಂಡಿಯಾದಾಗೆ ಉದ್ಭವ ಗಣಪತಿ ಚತುರ್ಮುಖ ಗಣಪತಿ ಸಿಗಲ್ಲ. ಪಂಚಮುಖ ಗಣಪತಿ ಸಿಗ್ತದೆ, ಒಂದು ಮುಖ ಗಣಪತಿ ಸಿಗ್ತದೆ, ಚತುರ್ಮುಖ ಗಣಪತಿ ಸಿಗಂಗಿಲ್ಲ. ಚತುರ್ಮುಖ ಇರೋ ಗಣಪತಿ ಅಂದ್ರೆ ಒಂದೇ ಒಂದು. ನಮ್ಮಲ್ಲಿ ಕಾಳೇಶ್ವರ ಕಾಳಗಿದಾಗ ಇದ್ದೀವಿ. ಮತ್ತು ನಮ್ಮ ಕಾಳಗಿದಾಗ ಸುತ್ತ ಎಲ್ಲ ಪುರಾತನ ಗುಡಿಗಳು ಭಾಳ ಅವ. ಮಲ್ಲಿಕಾರ್ಜುನ ಗುಡಿ ಅದ, ಕಾಳೇಶ್ವರ ಗುಡಿ ಅದ, ಮತ್ತು ರಾಮಲಿಂಗೇಶ್ವರ ಗುಡಿ ಅದ, ಬುದ್ಧ ಜೈನ್ ಗುಡಿಗಳು ಅವ. ಸುತ್ತ ಏನು ಕಲ್ಯಾಣ ಚಾಳುಕ್ಯರ ಆಳ್ವಿಕೆದಾಗಿನ ಗುಡಿಗಳು ಎಲ್ಲ ಅವ. A to Z ನಮಗೆ. ದಕ್ಷಿಣ ಕಾಶಿ ಅದಕ್ಕಂತ ಅಂದ್ರೆ ಕಾಶಿಯಲ್ಲಿ ಕುಂಭಮೇಳ ಮಾಡಿದಾಗ ಅಲ್ಲಿನೂ 12 ವರ್ಷಕ್ಕೊಮ್ಮೆ ಲಿಂಗ ಅಲ್ಲಿಂದ ನೀರು ಬರ್ತಾವೆ. ಅಲ್ಲಿಂದ ನೀರು ಬಂದಾಗ ಇಲ್ಲೆಲ್ಲ ತೆಂಗಿ ನೀರಪ್ಪಲೆ ಕಾಣ್ತಾವೆ. ಕಾಶಿನಿಂದ ಬಂದು ಅಲ್ಲಿಂದ ನೀರು ಬಂದಾಗ ಇಲ್ಲಿ ತೆಂಗಿ ನೀರಪ್ಪಲೆ ಬುಗ್ಗಿ ನಮ್ಮಲ್ಲಿ ನೀರು ಇಲ್ಲೇ ಉದ್ಭವ ಆಗ್ತದೆ. ನಮಗೆ ಜರಿ ನೋಡ್ಬೋದು ನೀವು, ಅಲ್ಲಿ ಜರಿ ಕಾಣ್ತವೆ. ನಮ್ಮಲ್ಲಿ ಉದ್ಭವ ಆಗ್ತವೆ ರೀ ನೀರು. ಅಲ್ಲಿ ನೀರು ಬಂದಾಗ ಇಲ್ಲೆಲ್ಲ ತೆಂಗಿ ನೀರಪ್ಪಲೆ ವೈಟ್ ಕಾಣ್ತಾವೆ. ಅದೇ ಅಲ್ಲಿ ನೀರು ಬರ್ತಾವೆ. ಅದು ಬಂದವಂತೇಳಿ ಇದು ರೀ ತೋರಿಸ್ತದೆ. 12 ವರ್ಷಕ್ಕೆ ಮಾಡ್ತಾರೆ. ಅದಕ್ಕೆ ದಕ್ಷಿಣ ಕಾಶಿ ಅಂತ ಹೆಸರು ಬಂತು. ಇಲ್ಲಿ ಮುಂದೆ ನರಸಿಂಹದೇವ್ರ ಗುಡಿ ಅದ ರೀ. ಕೆಳಗೆ ನೀರಾಗೆ ಟೆಂಪಲ್ ಅದ ರೀ. ಹಂಪಿದಾಗ ಹೆಂಗೆ ಅದಲ್ಲ ರೀ ಹಂಗೆ ನೀರಾಗೆ ಟೆಂಪಲ್. ಇಲ್ಲಿ ಮ್ಯಾಲೆ ಬ್ರಿಡ್ಜ್ ಇರೋದ್ರೆ ನಿಮ್ಗೆ ಕಾಣಿಸ್ತದೆ. ಬಾಜುವಲ್ಲಿ ನರಸಿಂಹದೇವ್ರ ಜರಿ ಅಂತದ ರೀ. ಎಲ್ಲ ಸುತ್ತ ಭಾಳ ಕಾಳಿದಾಗ ಏನದ ಪುರಾತನ ಗುಡಿಗಳು ಭಾಳ ಅವ. ಅದಂದ್ರೆ ಇದು ನೀಲಕಂಠ ಕಾಳೇಶ್ವರ ಮೇನ್
ದೇಗುಲ ಗರ್ಭಗುಡಿ ಅಂದ್ರೆ ಇದೆ. ಇದು ಒಂದು ಮೇನ್ ಗರ್ಭಗುಡಿ. ಸುತ್ತ ಎಲ್ಲ ಜ್ಯೋತಿರ್ಲಿಂಗ. ಈ ಸುತ್ತ 12 ಲಿಂಗಗಳು ಅವರಿಗೆ. 12 ಲಿಂಗ. ಎದ್ರ ದೊಡ್ಡ ನಂದಿ. ಅದು ನಂದಿ ಭೀ ಉದ್ಭವ ಹಾಕೋದು ಹಿಂಗೆ ದೊಡ್ಡದಾಗೋದು ಹಿಂಗೆ ದೊಡ್ಡದು ಹಾಕೋದು ಹೊಂಟಿತ್ರಿ. ಅದು ದೊಡ್ಡ ಬೆನ್ನಾಗ ಜರ ಮಾತೋಡಿಗಳು ಸ್ವಲ್ಪ ಇದು ಮಾಡ್ಯಾರ. ಅದು ಹಂಗೆ ಬೆಳ್ಕೋತ ಹೊಂಟಿತ್ರಿ, ದೊಡ್ಡದು ಹಾಕೋತ ಹೊಂಟಿತ್ತು ಹಂಗೆ. ಅದಕ್ಕೆ ಅದು ಅಲ್ಲಿಗೆ ಸ್ಟಾಪ್ ಮಾಡಿ ಸ್ವಲ್ಪ ಇದು ಮಾಡ್ಯಾರ. ಅಲ್ಲದೆ ಎದ್ರ ದೊಡ್ಡದು ನೀವು ನೋಡ್ಬೋದು. ಮತ್ತು ಬೆನ್ನಾಗಿಂದು ಹಿಂಗೆ ನೀರು ಈ ಬೆನ್ನಾಗಿಂದ ಒಂದು ತೂತಗಳು ಅವರ ಇಲ್ಲಿ. ಅದು ಜಗ್ಗುದ್ದೇವ ಅಂದ್ರೆ ಒಳಗಿನ ನೀರು ಬರ್ತದೆ. ಅಷ್ಟು ಪವರ್, ನಂದಿ ಪವರ್. ಚತುರ್ಮುಖ ಗಣಪತಿ ನೋಡಿಬೋದು. ಚತುರ್ಮುಖ ಗಣಪತಿಯಲ್ಲಿ ಇದು ಲಿಂಗ ಭಾಳ ಮಹತ್ವ ಅದ ನಮ್ಮಲ್ಲಿ. ವೀರಭದ್ರೇಶ್ವರ ಇಲ್ಲಿ ಆ ಕಡೆಗೆ ಮತ್ತು ಅವು ಲಿಂಗಗಳೇ ಹೊಸು. ಆ ಕಡೆ ಬಾಜು ಭೀ ಲಿಂಗ ಅವ, ಈ ಕಡೆನೂ ಲಿಂಗ ಅವ. ಈಗ 1 2 3 4. ಈ ನಾಡಿನ ಇತಿಹಾಸವನ್ನು, ಈ ನೆಲದ ಒಂದು ಸಾಂಸ್ಕೃತಿಕ ಪರಂಪರೆಯನ್ನು ಹೇಳುವಂಥ ಜಾಗ. ಈ ಹಿಂದೆ ಕಾಣ್ತಾ ಇದೆ, ಈಗ ಸದ್ಯ ಆ ದೇವಸ್ಥಾನ ಇಲ್ಲ. ಇಲ್ಲಿ ಸೂರ್ಯನಾರಾಯಣ ಅಂತಕ್ಕಂಥ ದೇವಾಲಯ ಇತ್ತು. ಬ್ರಹ್ಮ ವಿಷ್ಣು ಮಹೇಶ್ವರ ಒಂದು ತ್ರಿಕೋಟ ದೇವಾಲಯ ಇತ್ತು. ಆದರೆ ಅದನ್ನು ಮತ್ತೆ ಜೀರ್ಣೋದ್ಧಾರ ಮಾಡುವ ಉದ್ದೇಶದಿಂದ ಈಗ ಸಂಪೂರ್ಣವಾಗಿ ನೆಲಸಮ ಮಾಡಿ ಈಗ ಮತ್ತೆ ಮರು ನಿರ್ಮಾಣದ ಕಾರ್ಯ ಭರದಿಂದ ಸಾಗ್ತದೆ. ಇನ್ನೂ ಒಂದು 4-5 ತಿಂಗಳಲ್ಲಿ ಕೂಡ ಈ ಒಂದು ದೇವಾಲಯವನ್ನು ನಾವು 12ನೇ ಶತಮಾನದಲ್ಲಿ ಯಾವ ರೀತಿಯಾಗಿ ತಯಾರಾಗಿತ್ತು, ನಿರ್ಮಾಣವಾಗಿತ್ತು, ಆ ಒಂದು ಸ್ಥಿತಿಯಲ್ಲಿ ನೋಡ್ತಕ್ಕಂಥದ್ದು ಸಿಗ್ತದೆ. ಈ ಒಂದು ಊರಿನ ಇತಿಹಾಸವನ್ನು ಹೇಳಬೇಕಾದ್ರೆ ಇದನ್ನು ಕಾಲುಗೆ ಅಂತ ಕರೀತಾರೆ. ಅದು ಬರ್ತಾ ಕಾಳಿಗೆ ಅಂತಕ್ಕಂಥ ಒಂದು ವಾತಾವರಣದಲ್ಲಿ ಬದಲಾಗಿದೆ. ಕಲ್ಯಾಣ ಚಾಲುಕ್ಯರ ಕಾಲದಲ್ಲಿ 6ನೇ ವಿಕ್ರಮಾದಿತ್ಯನ ಒಂದು ಮಕ್ಕಳಾದಂಥ ಜಯಕರ್ಣ ಮತ್ತು ಜಗದೇಕ ಮಲ್ಲನ ಹೆಸರುಗಳು ಇಲ್ಲಿ ಸಿಗ್ತಕ್ಕಂಥ ಶಾಸನಗಳಲ್ಲಿ ಅವರ ಹೆಸರು ಉಲ್ಲೇಖ ಆಗಿದೆ. ಹಾಗಾಗಿ ಇದು ಕಲ್ಯಾಣ ಚಾಲುಕ್ಯರ ಕಾಲಕ್ಕೆ ಸೇರಿದ್ದು ಅಂತಕ್ಕಂಥದ್ದು ಇಲ್ಲಿ ಇರ್ತಕ್ಕಂಥ ಒಂದು ಪುರಾವೆ. ಈ ಒಂದು ವಾತಾವರಣದಲ್ಲಿ ಇನ್ನೊಂದು ದೇವಾಲಯ ಇದೆ. ಅದು ಪಕ್ಕದಲ್ಲಿ ಒಂದು ನದಿ ದಾಟಿ ಹೋದರೆ ನಮಗೆ ಅನಂತ ಪದ್ಮನಾಭ ಸ್ವಾಮಿ ದೇವಸ್ಥಾನ ಸಿಗ್ತದೆ. ಆದರೆ ಈಗ ಅಲ್ಲಿ ಮೂರ್ತಿ ಇಲ್ಲ, ಆದರೆ ಕೇವಲ ಪೀಠ ಮತ್ತು ದೇವಸ್ಥಾನ. ಮಧ್ಯದಲ್ಲಿ ಸುತ್ತಲೂ ನೀರಿದೆ, ಮಧ್ಯದಲ್ಲಿ ದೇವಸ್ಥಾನ, ಒಂದು ಪೀಠ ಮಾತ್ರ ಇದೆ. ಇವಾಗ ಮೂರ್ತಿ ಇಲ್ಲ. ಯಾರಾದರೂ ಈ ಒಂದು ಪುಣ್ಯಕ್ಷೇತ್ರಕ್ಕೆ ನೀವು ಬರಬೇಕಾದ್ರೆ ಈ ಕಲಬುರಗಿಯಿಂದ ನೇರವಾಗಿ ಬಸ್ಸುಗಳ ಸೌಕರ್ಯ ಇದೆ ಮತ್ತು ರಸ್ತೆ ಕೂಡ ತುಂಬ ಒಂದು ಉತ್ತಮವಾಗಿದೆ. ಬರ್ಬೋದು, ದೇವರ ದರ್ಶನವನ್ನು ಮಾಡ್ಬೋದು. ವಿಶೇಷವಾಗಿ ಶಿವರಾತ್ರಿ ಸಮಯದಲ್ಲಿ ಇಲ್ಲಿ ಜಾತ್ರಾ ಮಹೋತ್ಸವ ಹಾಗೂ ಪ್ರತಿ ಅಮಾವಾಸ್ಯೆಯಲ್ಲಿ ಕೂಡ ಒಂದು ವಿಶೇಷ ಪೂಜಾ ಪುನಸ್ಕಾರಗಳು ನಡೀತವೆ ಅಂತ ಹೇಳ್ತೀನಿ. ನೋಡಿದ್ರಲ್ಲ ಸ್ನೇಹಿತರೆ, ಇಲ್ಲಿವರೆಗೂ ನಾವು ಕಾಳಗಿಯಲ್ಲಿರುವಂಥ ನೀಲಕಂಠ ಕಾಳೇಶ್ವರ ದೇವಾಲಯವನ್ನು ನೋಡಿದ್ದೀವಿ. ಇಲ್ಲಿ ನಮ್ಮ ಮಾಹಿತಿಯನ್ನು ಅರ್ಚಕರು ಸಹ ಹೇಳಿದ್ದಾರೆ. ಇದೇ ರೀತಿಯ ಭಾಳಷ್ಟು ವೀಡಿಯೋಗಳು ನಮ್ಮ ಚಾನಲಲ್ಲಿ ಇನ್ನೂ ಬರೋದಿದೆ. ದಯವಿಟ್ಟು ನಮ್ಮ ಪೇಜ್ಗಳನ್ನು ನೀವು ಫಾಲೋ ಮಾಡೋದ್ರ ಮುಖಾಂತರ ನಮಗೆ ಪ್ರೋತ್ಸಾಹಿಸಬೇಕು. ಮತ್ತು ಮುಂದಿನ ವೀಡಿಯೋದಲ್ಲಿ ಮತ್ತೊಂದು ವಿಶೇಷವಾದಂಥ ಒಂದು ಇನ್ಫಾರ್ಮೇಷನ್ ಇರುವಂಥ ಐತಿಹಾಸಿಕ ಪುರಾವೆ ಇರುವಂಥ ದೇವಾಲಯವನ್ನು ನಾನು ನಿಮ್ಮ ಜೊತೆ ಹಂಚ್ಕೊಳ್ಳಲಿದ್ದೇನೆ. ಅಲ್ಲಿವರೆಗೂ ನಮ್ಮ ಪೇಜ್ಗಳನ್ನು ಫಾಲೋ ಮಾಡ್ತಾಯಿರಿ ಅಂತ ಹೇಳ್ತಾ ಎಲ್ಲರಿಗೂ ನಮಸ್ಕಾರ.